ಮಟ್ಟದಲ್ಲಿ ಚರ್ಚೆ ಮಾಡ್ತೀರಿ ಅಂತ? ನಾನು ಬೇಕಂತ ಕೇಳಿಲ್ಲ, ಅವ್ರು ಕೊಡ್ತೀವಿ ಅಂದರೆ ತೊಗೋತೀನಿ ಅಂತ ಹೇಳಿರೋದು ನಾನು ಅಷ್ಟೇ. ಅವರು ಅಧ್ಯಕ್ಷಗಿರಿಗೆ ಕೊಡ್ತೀನಿ ಅಂದರೆ ನಾನು ಆಗ್ಲಿಕ್ಕೆ ಸಿದ್ಧ ಇದ್ದೀನಿ, ಮಂತ್ರಿ ಕೆಲಸ ಬಿಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದೀನಿ ಹೊರತು ನನ್ನ ಅಧ್ಯಕ್ಷನ ಮಾಡಿ ಅಂತ ನಾನು ಎಲ್ಲೂ ಅರ್ಜಿ ಹಾಕ್ಕೊಂಡು ಎಲ್ಲೂ ಕೇಳೋವಂಥ ಪ್ರಮೇಯ ಏನಿಲ್ಲ, ನಾನು ಮಾಡೋದು ಇಲ್ಲ ಅದನ್ನು. ನಿನ್ನೆ ಡಿ ಕೆ ಶಿವಕುಮಾರ್ ಶೃಂಗೇರಿಗೆ ಬಂದಾಗ ಯಾರು ನನ್ನ ಪರವಾಗಿ ಮಾತಾಡೋದು ಅಗತ್ಯ ಇಲ್ಲ, ನಾನುಂಟು, ನನ್ನ ಪಕ್ಷ ಉಂಟು, ನನ್ನ ಹೈಕಮಾಂಡ್ ಉಂಟು ಅಂತ ನೇರವಾಗಿ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ತಪ್ಪೇನಿದೆ? ಈಗ 113 ಜನ ಶಾಸಕರು ಬೇಕು ಸರ್ಕಾರ ಮಾಡಲಿಕ್ಕೆ, ಅದು ಅವ್ರ ಗಮನದಲ್ಲೂ ಇದೆ. ಅದು ಏನೋ ಹೇಳಿದ್ದಾರೆ, ಹೇಳಿದ್ದಕ್ಕೆ ನಾನೇ ಕಾಮೆಂಟ್ ಮಾಡೋಕ್ಕೆ ಹೋಗಲಿ. ಪಕ್ಷ ಸಂಘಟನೆ ಅಲ್ಲ ರೀ, ಪಕ್ಷದಲ್ಲಿ ಏನು ತಳ ಸಮುದಾಯಗಳಿದ್ದಾವೆ, ತಳ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಂದು. ಅಂದಾಕ್ಷಣಕ್ಕೆ ಬೇರೆ ಸಮುದಾಯಗಳನ್ನು ವಿರೋಧ ಮಾಡಬೇಕು, ದ್ವೇಷ ಮಾಡಬೇಕು ಅಂತಕ್ಕಂಥದ್ದಲ್ಲ. ಅವರ ಜೊತೆಯಲ್ಲಿ ಈ ಜನರಲ್ಲೂ ಕೂಡ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡುವ ಅಗತ್ಯತೆ ಇದೆ ಅನ್ನೋದನ್ನು ನನ್ನ ಗಮನದಲ್ಲಿದೆ. ಆ ಒಂದು ಅಗತ್ಯತೆಯಂತೆ ಕೆಲಸ ಮಾಡಲಿಕ್ಕೆ ನಾನು ಅವಕಾಶ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದ್ದೇನೆ ಹೊರತು ನೀವು ನನಗೆ ಅಧ್ಯಕ್ಷರು ಮಾಡಲೇಬೇಕು ಅಂತ ಎಲ್ಲೂ ಒತ್ತಾಯ ಏನಿಲ್ಲ ನಂದು. ಏನದು ನಾನು ಹೇಳಲಿಕ್ಕಾಗ್ತದಾ? ಜನ ಮಾತಾಡಬೇಕು ಅದ್ರ ಬಗ್ಗೆ. ನಂದು ಪ್ಲ್ಯಾನ್ ಅಂದರೆ ಮತ್ತು ನೋಡಿ, ಅಸೆಂಬ್ಲಿ ಪಾರ್ಲಿಮೆಂಟ್ ಬರ್ತಕ್ಕಂಥದ್ದು ಅದು ಒಂದು ಹಂತದ ಮುಖಂಡರಿಗೆ ಅಧಿಕಾರ ಕೊಡುವಂಥದ್ದು. ಈ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಕಾಂಗ್ರೆಸ್ಸಿನ ಆಧಾರ ಸ್ತಂಭ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡುವಂತಹ ಚುನಾವಣೆಗಳು. ಆ ಚುನಾವಣೆಗಳನ್ನು ನಾವು ಬಹಳ ತೀವ್ರವಾಗಿ ಪರಿಗಣನೆ ಮಾಡಿ ಅಧಿಕಾರವನ್ನು ಕಾರ್ಯಕರ್ತರಿಗೆ ಹಂಚಿದ್ರೆ ಪಕ್ಷ ಸಂಘಟನೆ ಆಗ್ತದೆ. ಮುಂದಿನ ಚುನಾವಣೆಗಳು ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ಕಾರ್ಯಕರ್ತರು ಹೆಚ್ಚು ಉತ್ಸಾಹದಿಂದ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಅವರಿಗೆ ಅಧಿಕಾರವನ್ನು ಕೊಡಿಸುವಂತಕ್ಕಂಥ ಒಂದು ಮನಸ್ಥಿತಿ ಇಟ್ಕೊಂಡು ನಾನು ಮಾತುಗಳನ್ನು ಹೇಳಿದ್ದೀನಿ. ನಾವು ಕೇಳುವಷ್ಟು ಬಡ ರಾಜಕೀಯ ಇದೆಯಾ ನಿಜವಾಗಿ? ನಾವಿಲ್ಲೆಲ್ಲ ಕೇಳುವಷ್ಟು ಬಡ ರಾಜಕೀಯ ಆಗ್ತಾ ಇದೆಯಾ? ಯಾವ ಪಕ್ಷದಲ್ಲಿಲ್ಲ, ಒಂದಲ್ಲಿ ಜಾಸ್ತಿ ಇರ್ಬೋದು, ಒಂದಲ್ಲಿ ಕಡಿಮೆ ಇರ್ಬೋದು ಅಷ್ಟೇ. ಅಲ್ಲೆಲ್ಲ ನಾನು ಯಾವುದೇ ಹೇಳಕ್ಕೆ ಹೋಗಲಿಲ್ಲ. ಯಾವುದೇ BJP, ಕಾಂಗ್ರೆಸ್, JDS ಅಲ್ಲಿಲ್ಲ. ಇರೋದು 20 ಜನ MLAಗಳಿದ್ರೆ ಅಲ್ಲೂ ಕೂಡ ಎಷ್ಟು ಬಣ ರಾಜಕೀಯ ಇದೆ. ಒಂದಲ್ಲಿ ಜಾಸ್ತಿ ಇರ್ಬೋದು, ಒಂದಲ್ಲಿ ಕಡಿಮೆ ಇರೋದು. ರಾಜಕೀಯ ಅಂತ ಅಂದಮೇಲೆ ಕಾಂಗ್ರೆಸ್ 1987 ಪ್ರಾರಂಭ ಆದಾಗಲೇ ಕಾಂಗ್ರೆಸ್ನಲ್ಲೂ ಬಣ ರಾಜಕೀಯ ಇತ್ತಪ್ಪ ಆಗಲೇ. ಅದರಿಂದ ಅದಿರೋದು ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾಳ ಒಳ್ಳೆಯದು ಅಂತಲೇ ನನ್ನ ಅಭಿಪ್ರಾಯ. ಅದು ನನಗೆ ಗೊತ್ತಿಲ್ಲ, ಅದು ಅವ್ರು ಹೇಳಬೇಕು. ನಾನು ಎಲ್ಲರೂ ಹೇಳಿದ್ದೀನ? ಅಲ್ಲ, ನೋಡಿ, ಪವರ್ ಶೇರಿಂಗು ಹೈಕಮಾಂಡ್ ಮಟ್ಟದಲ್ಲಿ ನಿರ್ಣಯ ಆಗ್ತಕ್ಕಂಥದ್ದು. ಪವರ್ ಶೇರಿಂಗ್ ಆಗಿದೆಯೋ ಗೊತ್ತಿಲ್ಲ, ಆಗಿಲ್ವೋ ಅದು ಗೊತ್ತಿಲ್ಲ. ಏನಿದ್ರು ಕೂಡ ಅಂತಿಮವಾಗಿ ಹೈಕಮಾಂಡ್ನವ್ರು ನಿರ್ಣಯ ಮಾಡ್ತಾರೆ. ನಾನು ಕಾಂಗ್ರೆಸ್ ಪಕ್ಷದ ಜೊತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ನಾನು ಅವರ ಸಚಿವ ಸಂಪುಟದಲ್ಲಿ ಸಚಿವನಾಗಿದ್ದೇನೆ. ನಮ್ಮ ಲೀಡರನ್ನು ನಾನು ಡಿಫೆಂಡ್ ಮಾಡ್ತಕ್ಕಂಥ ಕೆಲಸ ನನ್ನ ಜವಾಬ್ದಾರಿ.